ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ. ಫೈನಲಿ ವೈಷ್ಣವ್ ವಿಶ್ವನ ಹೇಳಬೇಕು ಅಂತ ಹೋದರೆ ಅದಕ್ಕೂ ಕೂಡ ಅಡ್ಗಾಲಾಗುತ್ತೆ. ಹಾಗಿದ್ರೆ ಆಗಿದ್ದೇನು ಆಗೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ತುಂಬ ಪ್ರಯತ್ನ ಮಾಡ್ತಿದ್ದಾಳೆ ವೈಷ್ಣವ್ ಮತ್ತು ಲಕ್ಷ್ಮಿನ ದೂರ ಮಾಡೋದಕ್ಕೆ, ತಾನು ಹತ್ರ ಆಗೋದಕ್ಕೆ, ವೈಷ್ಣವ್ ತನ್ನ ಹತ್ರ ಆಗಬೇಕು ಅಂತ. ತಾನು ಒಳ್ಳೆ ರೀತಿ ನಟಿಸ್ತಾ ಇದ್ರು ಕೂಡ ಇಲ್ಲಿ ವೈಷ್ಣವ್ ಅವಳ ಒಳ್ಳೆತನನ ನಂಬ್ತಾನೆ ಇಲ್ಲ. ಅಲ್ಲಿ ಏನೋ ಮಿಸ್ ಹೊಡಿತದ, ಅದು ವೈಷ್ಣವ್ಗೆ ಅರ್ಥ ಆಗ್ತದ. ಕೀರ್ತಿ ಈ ರೀತಿ ಎಲ್ಲ ಮಾಡೋವಳೆ ಅಲ್ಲ ಅನ್ನೋದು ಅವನಿಗೆ ಗೊತ್ತದ. ಹಾಗಾಗಿ ಕೀರ್ತಿ ಯಾವ ಮಾತುಗಳನ್ನೂ ಕೂಡ ವೈಷ್ಣವ್ ನಂಬುವುದಿಲ್ಲ. ಅವಳು ಡಿನ್ನರ್ಗೆ ಕರೆದಾಗ್ಲೂ ಕೂಡ ವೈಷ್ಣವ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇಲ್ಲೂ ಏನೋ ಪ್ಲ್ಯಾನ್ ಮಾಡಿದಾಳೆ, ಅದಕ್ಕೋಸ್ಕರನೇ ನಮ್ಮನ್ನ ಡಿನ್ನರ್ಗೆ ಕರೀತಿದ್ದಾಳೆ ಅಂತ. ಆದರೆ ಇಲ್ಲಿ ಕೀರ್ತಿ ಮಾತ್ರ ತಾನು ತಾನು ಬದಲಾಗದೇನೆ, ತನ್ನ ಮನಸ್ಸಲ್ಲಿ ಯಾವುದೇ ರೀತಿ ಪ್ರೀತಿ ಉಳ್ಕೊಂಡಿಲ್ಲ, ನಾನು ನನ್ನ ಲೈಫಲ್ಲಿ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾಳೆ. ಆದರೆ ಇದು ಯಾವುದರ ಪರಿವೇ ಇಲ್ಲದ ಲಕ್ಷ್ಮಿ ಕೀರ್ತಿ ಮಾತನ್ನು ನಂಬ್ತಾಳೆ. ವೈಷ್ಣವ್ನ ಜೊತೆಗೆ ಡಿನ್ನರ್ಗೆ ಬರ್ತಾಳೆ. ಆದರೆ ಡಿನ್ನರ್ನಲ್ಲಿ ವೈಷ್ಣವ್ನ ಹಳೆ ನೆನಪುಗಳು ಎಲ್ಲವೂ ಕೂಡ ಮರುಕಳಿಸ್ಬೇಕು ಅಂತ ಸಿಚುವೇಶನ್ನ ಸೈಲೆಂಟಾಗಿ ಕ್ರಿಯೇಟ್ ಮಾಡಿಬಿಡ್ತಾಳೆ ಕೀರ್ತಿ. ಇದರಿಂದ ವೈಷ್ಣವ್ ತುಂಬ ತುಂಬಾ ಅಪ್ಸೆಟ್ ಆಗ್ತಾನೆ. ಅವನ ಹಳೆ ನೆನಪುಗಳೆಲ್ಲ ಬಂದು ಹೋಗುತ್ತೆ. ಕೀರ್ತಿಗೂ ಕೂಡ ಅದೇ ಬೇಕಾಗಿತ್ತು, ಅವನ ಹಳೆ ನೆನಪುಗಳು ಬಂದು ಹೋಗುತ್ತೆ. ಅವನ ಮನಸ್ಸಲ್ಲಿ ನಾನೆಲ್ಲಿದ್ದೀನಿ, ಲಕ್ಷ್ಮಿ ಎಲ್ಲಿದ್ದಾಳೆ ಅನ್ನೋದನ್ನು ತಿಳ್ಕೊಬೇಕಿತ್ತು. ಇದು ವೈಷ್ಣವ್ಗೆ ಅರ್ಥ ಆಗುತ್ತೆ. ಬೇಕು ಅಂತಲೇ ಈ ರೀತಿ ಮಾಡಿದಾಳೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ನನಗೆ ನಿನ್ನಷ್ಟು ಈಸಿಯಾಗಿ ಎಲ್ಲವನ್ನ ಕೂಡ ಮರೆತು ಬದುಕೋಕ್ಕಾಗಲ್ಲ, ಇವತ್ತಿಗೂ ಕೂಡ ಎಲ್ಲ ನೆನಪುಗಳು ನನ್ನನ್ನು ಕಾಡ್ತಿದೆ ಅಂತ ಹೇಳ್ತಾರೆ. ಜೊತೆಗೆ ನೀನು ನನ್ನ ಲೈಫಲ್ಲೇ ಇಲ್ಲ, ನೀನು ನನ್ನ ಪಾಲಿಗೆ ಸತ್ತು ಹೋಗಿದ್ಯಾ, ನನ್ನ ಕನಸಲ್ಲೂ ಕೂಡ ನಿನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಕೂಡ ಹೇಳ್ತಾರೆ. ಆದರೆ ಲಕ್ಷ್ಮೀನ ಕೀರ್ತಿ ಜಾಗದಲ್ಲಿ ಕೂರಿಸೋದು ಈಗಲೂ ಕಷ್ಟ ಆಗ್ತದೆ. ಕೀರ್ತಿ ನೆನಪುಗಳು ಈಗಲೂ ಕೂಡ ಕಾಡ್ತದೆ. ಇಷ್ಟು ಸಾಕಿತ್ತು ಕೀರ್ತಿಗೆ. ಜೊತೆಗೆ ಅಲ್ಲಿ ಬತ್ತಿನ ಕೂಡ ಇಡ್ತಾಳೆ. ಲಕ್ಷ್ಮಿ ಬಂದಿದ್ದು ಯಾವಾಗ ಕಾಣಿಸ್ತೋ ಆಗ ಅವಳು ಮಾತಿನ ವರ್ಸೆನೇ ಬದಲಾಗುತ್ತೆ. ವೈಷ್ಣವ್ ಮಾತಿಂದ ಬರೋ ಮಾತು, ಬಾಯಿಂದ ಬರ್ತಕ್ಕಂಥ ಮಾತು ಲಕ್ಷ್ಮಿಯ ಚುಚ್ಚಬೇಕು ಅನ್ನೋದು ಅವಳ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಹಳೆ ಪ್ರೀತಿನ ಮರೆತು ನೀನು ನಿನ್ನ ಹೆಂಡತಿನ ಒಪ್ಕೋಬೇಕು, ಫ್ರೆಂಡ್ ಅಂತ ಅಂದ್ಕೊಂಡ್ರೆ, ಕಾಳಜಿ ತೋರಿಸಿದ್ರೆ ಅಷ್ಟೆಲ್ಲ ಆಗತ್ತಾ? ನಿನ್ನ ಪ್ರೀತಿ ಇರಬಹುದಿತ್ತು, ಇತ್ತು. ಆದರೆ ಲಕ್ಷ್ಮಿ ನಿನ್ನನ್ನೇ ಪ್ರೀತಿಸಿದ್ದು, ಅವಳಿಗೆ ಪ್ರೀತಿ ಕೊಡೋದು ನಿನ್ನ ಕರ್ತವ್ಯ. ಅದನ್ನು ಬಿಟ್ಟು ಈ ರೀತಿ ಫ್ರೆಂಡ್ ಅಂತ ಹೋದರೆ ಅವಳಿಗೆ ಅನ್ಯಾಯ ಆಗಲ್ವಾ ಅಂದಾಗ ನಿನ್ನಷ್ಟು ಸುಲಭಕ್ಕೆ ಆ ಪ್ರೀತಿನೆಲ್ಲ ಮರೆತು ನನ್ನಿಂದ ಬದುಕೋದು ಕಷ್ಟ, ಅದ್ಯಾವುದು ಕೂಡ ನನ್ನ ಮನಸ್ಸಲ್ಲಿ ಇನ್ನೂ ಅಳಿಸಿ ಹೋಗಿಲ್ಲ ಅನ್ನೋ ಮಾತುಗಳು. ಇದರಿಂದ ಲಕ್ಷ್ಮಿ ತುಂಬ ಅಪ್ಸೆಟ್ ಆಗ್ತಾಳೆ. ಬಟ್ ತುಂಬಾ ಬ್ರಾಡ್ ಮೈಂಡೆಡ್ ಆಗಿರೋ ಲಕ್ಷ್ಮಿ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾಳೆ. ಅವಳ ಮನಸ್ಸು ಅವಳನ್ನ ಬಂದು ಎಚ್ಚರಿಸುತ್ತೆ. ನಿನ್ನ ಗಂಡ ವೈಷ್ಣವ್ ಯಾವ ಸತ್ಯನ ಕೂಡ ಮುಚ್ಚಿಟ್ಟಿಲ್ಲ, ಎಲ್ಲವನ್ನ ಕೂಡ ಹೇಳಿದ್ದಾರೆ. ಪ್ರೀತಿ ಆಗಿತ್ತು, ಅದನ್ನು ಮರೆತು ಬದುಕ್ತೀನಿ, ಅದಕ್ಕೆ ಸಮಯ ಬೇಕು ಅಂತ. ಆ ಸಮಯನ ನೀನು ಕೊಡಬೇಕು ಅಂತ ಮನಸ್ಸು ಹೇಳುತ್ತೆ. ಜೊತೆಗೆ ವೈಷ್ಣವ್ ಅಪ್ಸೆಟ್ ಆಗಿದಾಗ ಲಕ್ಷ್ಮಿನೇ ಅವನ್ನ ಸಮಾಧಾನ ಮಾಡ್ತಾಳೆ. ಈ ಲಕ್ಷ್ಮಿಯ ಇಂಥ ಒಂದು ದೊಡ್ಡ ಮನಸ್ಸಿರೋ ಮನಸ್ಸನ್ನ ನೋಡಿದ್ದೆ ಈ ಕಡೆ ವೈಷ್ಣವ್ ಫಿದಾ ಆಗಿದ್ದು, ಆದರೆ ಫ್ರೆಂಡ್ ಆಗಿದ್ದು ಅವಳ ಹೆಂಡತಿಯಾಗಿ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಅಲ್ಲಿ ಅವಳು ಆಡ್ತಿದ್ದಂಥ ಮಾತು ವೈಷ್ಣವ್ ಮನನ ಕೆದಕುತ್ತೆ. ಇದರಿಂದಾಗಿ ಅವನು ಏನು ಮಾಡ್ತಿದ್ದೀನಿ ನಾನು, ಪಾಪ ಲಕ್ಷ್ಮಿ ಅವ್ರು ಎಷ್ಟು ಒಳ್ಳೆಯವರು, ನಾನು ಅವ್ರನ್ನ ಒಪ್ಕೋತೀನಿ, ಅದಕ್ಕೆ ಸಮಯ ಬೇಕಾಗತ್ತೆ, ಪ್ರೀತಿನ ಮರೆಯೋದಷ್ಟು ಕಷ್ಟ ಅಲ್ಲ, ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ, ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಆದರೆ ನನ್ನಿಂದ ಅವ್ರನ್ನ ಫ್ರೆಂಡ್ ಆಗಲ್ದೆ ಹೆಂಡತಿಯಾಗಿ ಸ್ವೀಕರಿಸೋದೇ ಕಷ್ಟ ಆಗ್ತದೆ. ಅವ್ರಿಗೆ ಪ್ರೀತಿ ಕೊಡೋದು ಕಷ್ಟ ಆಗ್ತದೆ. ಕೀರ್ತಿ ಜಾಗದಲ್ಲಿ ಅವ್ರನ್ನ ನೋಡೋದು ಕಷ್ಟ ಆಗ್ತದೆ. ಇಲ್ಲ, ಅವ್ರಿಗೆ ಹೇಳಿಬಿಡ್ಬೇಕು. ಎಲ್ಲ ಹೇಳಿದ ನಾನು ಕೀರ್ತಿ ವಿಶ್ವನ ಹೇಳಲೇ ಇಲ್ಲ, ಈ ವಿಷಯನ ಅವ್ರಿಗೆ ತಿಳಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಮ್ಮನ ಹತ್ರ ಕೂಡ ಈ ವಿಷಯನ ಚರ್ಚೆ ಮಾಡ್ತಾರೆ. ಕಾವೇರಿಯವ್ರಿಗೂ ಕೂಡ ಅದೇ ಬೇಕಿತ್ತು, ಬಟ್ ಡ್ರಾಮಾ ಮಾಡ್ತಿದ್ದಾರೆ ಕಾವೇರಿಯವರು. ಬೇಡ ಮಗನ, ಅದರಿಂದ ನೋವಾಗತ್ತೆ ಅಂತ ಎಲ್ಲ ಹೇಳ್ತಾರೆ. ಇಲ್ಲಮ್ಮ ನಾನು ಹೇಳಲೇಬೇಕು ಅಂತ ಹೊರಟ್ರೆ ನನಗೂ ಕೂಡ ಇದೇ ಬೇಕಿತ್ತು ಮಗನ, ಇಷ್ಟು ದಿನ ನಾನು ಕೂಡ ಬಯಸಿದ್ದು ಇದನ್ನೇ. ನಿನ್ನ ವಿಷಯ ಹೇಳಿದ್ರೆ ಖಂಡಿತ ಲಕ್ಷ್ಮಿ ಮನೇಲಿ ಇರಲ್ಲ, ಹೊರಟೋಗ್ತಾಳೆ. ಆನಂತರ ಕೀರ್ತಿ ಕೂಡ ನಿನ್ನ ಲೈಫಿಂದ ಆಚೆ ಹೋಗ್ತಾಳೆ, ನನ್ನ ಮಗ ನನಗೆ ಸಿಗ್ತಾನೆ ಅಂತ. ಇದೇ ಖುಷಿನ ಶೇರ್ ಮಾಡ್ಕೊಳ್ಳೋಕೆ ಈ ಕಡೆ ಕೀರ್ತಿ ಕಾಲ್ ಮಾಡ್ತಾರೆ. ಕೀರ್ತಿ ಕಾಲ್ ಮಾಡಿ, ನಿನ್ನ ಒಂದು ಕೆಲಸ ವರ್ಕೌಟ್ ಆಗಿದೆ ಕೀರ್ತಿ, ನೀನು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗಿದೆ. ವೈಷ್ಣವ್ ಸತ್ಯ ಹೇಳೋಕೆ ಲಕ್ಷ್ಮಿ ಹತ್ರ ನಿರ್ಧಾರ ಮಾಡಿದ್ದಾನೆ ಅಂತ. ಇದರಿಂದಾಗಿ ಕೀರ್ತಿಗೂ ಕೂಡ ಫುಲ್ ಖುಷಿ ಆಗ್ಬಿಡತ್ತೆ. ಜೊತೆಗೆ ಅದೇ ಖುಷಿಯಲ್ಲಿ ಅವಳು
ಮೊಸರನ್ನ ತೊಗೊಂಡು ಬರ್ತಿದ್ದಾಳೆ ವೈಷ್ಣವ್ ಊಟ ಮಾಡಿಲ್ಲ ಅಂತ. ಅದ್ರ ಜೊತೆ ಈ ಕಡೆ ಲಕ್ಷ್ಮಿನೂ ಕೂಡ ಕರಿ ಅಂದಾಗ ಈ ಕಡೆ ವೈಷ್ಣವ್ ರೇಗ್ತದಾನೆ. ಏನು ಅನ್ಕೊಂಡಿದ್ದೆ ನೀನು? ನಿನ್ಗೆ ಈ ನಾಟಕ ಎಲ್ಲ ನಂಬೋನಲ್ಲ. ನೀನು ಎಷ್ಟು ಚಂದ ನಾಟಕ ಆಡ್ತೀವಿ ಅಂತ ನನಗೆಲ್ಲ ಅರ್ಥ ಆಗ್ತದೆ. ಬೇಕು ಬೇಕು ಅಂತಾನೆ ನೀನು ಅದನ್ನೆಲ್ಲ ಮಾಡಿದ್ದು ಅಂತಲೂ ಗೊತ್ತು. ಸುಮ್ಮನೆ ವಿನಾಕಾರಣ ನಾಟಕ ಮಾಡಬೇಡ ಅಂದಾಗ ಏನಿದು ವೈಷ್ಣವ್, ಏನು ಮಾಡ್ತಿದ್ಯಾ ನೀನು? ನಾನು ಬದಲಾಗಿದ್ದೀನಿ ಅಂದರೂ ನೀನು ನಂಬ್ತಿಲ್ಲ ಅಂದರೆ ಅದನ್ನು ನಾನೇನು ಹೊಣೆ ಮಾಡಲಿ? ನನ್ನ ಯಾಕೆ ಹೊಣೆ ಮಾಡ್ತಿದ್ಯಾ? ನಾನು ಏನಾದರೂ ತಪ್ಪು ಮಾಡಿದ್ನ ನೀನು ಹೆಂಡ್ತಿಗೆ ತಿನ್ಸು ಅಂತ ಹೇಳಿ ತಪ್ಪಾಗೋಯ್ತಾ ನಿನಗೆ? ಈಗ ನೀನು ಊಟ ಮಾಡಿಲ್ಲ ಅಂತ ನಿನಗೂ ಮತ್ತು ಲಕ್ಷ್ಮಿಗೆ ಸೇರಿಸಿ ಮೊಸರನ್ನ ತೊಗೊಂಡು ಬಂದರೆ ಅದು ಕೂಡ ನಿಂಗೆ ಮಿಸ್ಟೇಕ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಲಕ್ಷ್ಮಿ ಬರೋದನ್ನ ನೋಡಿ ಇನ್ನೂ ಹೈ ಡ್ರಾಮಾ ಮಾಡ್ತಾಳೆ. ನಂತರ ಏನು ಅಂದ್ಕೊಂಡಿದ್ದಾನೆ ನಿನ್ನ ಗಂಡ? ನೀನೇನು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಲವರ? ಆಸ್ತಿ ಹೊಡೆದಿದ್ಯಾ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಅವನು? ನಾನು ಈ ರೀತಿ ಎಲ್ಲ ನಿನ್ನ ಹೊಟ್ಟೆ ಕಿಚ್ಪಡೋದಕ್ಕೆ? ಇದು ತುಂಬಾ ಅತಿ ಆಯಿತು. ಸರಿ ಬಿಡಿ, ವೈಷ್ಣವ್ಗೆ ನಾನು ಎಲ್ಲ ನಾಟಕ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಲೈಫಿಂದನೇ ದೂರ ಹೋಗ್ಬಿಡ್ತೀನಿ ಅಂತ ಮನೆಗೆ ಹೋಗ್ತಾಳೆ. ವೈಶ್ ಯಾಕೆ ಈ ರೀತಿ ಆಡ್ತಿದ್ಯಾ? ಯಾಕೆ ನಾನು ಎಷ್ಟೇ ಮಾಡಿದ್ರೂ ಕೂಡ ನಂಬ್ತಿಲ್ಲ. ನಾನು ಇದನ್ನೆಲ್ಲ ಮಾಡೋಳೆ ಅಲ್ಲ, ಆದರೆ ಎಷ್ಟು ಚೀಪಾಗಿರೋದು ನಿನಗೋಸ್ಕರ ಡ್ರಾಮಾ ಮಾಡ್ತಿದ್ದೀನಿ. ಸುಮ್ಮನೆ ನಗೋದು, ಕೋಪ ಬಂದರೆ ಸಹಿಸ್ಕೊಳ್ಳೋದು, ನಾಟಕ ಮಾಡೋದು, ಸ್ಮೈಲ್ ಮಾಡೋದು, ಇದು ಯಾವುದು ಕೂಡ ಕೀರ್ತಿ ಅಲ್ಲ ಅಂತ ಅಪ್ಸೆಟ್ ಆಗ್ತದಾಳೆ. ಆದರೆ ಇಲ್ಲಿ ಕೀರ್ತಿ ವಿಶ್ವನ ವೈಷ್ಣು ಲಕ್ಷ್ಮಿ ಹತ್ರ ಹೇಳಬೇಕು ಅಂತ ಬಂದರೆ ಅಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಸುಪ್ರೀತ್ ಅವ್ರು ಬಂದಿದೆ, ಕಪಲ್ಸ್ ಚಾಲೆಂಜ್ ಇದೆ, ಅಲ್ಲಿಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ಪ್ರಾರಂಭದಲ್ಲಿ ಒಪ್ಪಲಿಲ್ಲ ಅಂದರೂ ಹೋಗಲೇಬೇಕಾಗತ್ತಾ? ಈಗೇನಾದರೂ ವಿಶ್ವ ಹೇಳಿದ್ರೆ ಅವರು ಅಪ್ಸೆಟ್ ಆಗ್ತಾರೆ ಅಂತ ಮತ್ತೆ ವಿಶ್ವ ಹೇಳೋದನ್ನು ಮುಂದೆ ಹಾಕ್ತಾರೆ. ನಂತರ ಈ ಕಡೆ ಅಪ್ಪ ಅಮ್ಮ ಲಕ್ಷ್ಮಿ ಹಾಗೆ ವೈಷ್ಣವ್ ಎಲ್ಲರ ನಡುವೆ ಒಂದು ಕಾಂಪಿಟೇಷನ್ನ ಮನೇಲೇ ಮಾಡ್ತಾ ಇದ್ದಾರೆ. ಈ ಕಡೆ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಬಟ್ ಅದರಲ್ಲಿ ಕಾವೇರಿ ಮತ್ತು ಕೃಷ್ಣ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ತುಂಬ ಚೆನ್ನಾಗಿ ವೈಷ್ಣವನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ಆದರೆ ವೈಷ್ಣವ್ ಲಕ್ಷ್ಮಿನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಪ್ರತಿಯೊಂದನ್ನು ಕೂಡ ಕೀರ್ತಿ ಟೆಸ್ಟ್ ಏನಿದೆಯೋ ಅದನ್ನೇ ಲಕ್ಷ್ಮಿ ಟೆಸ್ಟ್ ಆಗಿ ಬರೀತಿದ್ದಾರೆ. ಏನಿದು ಹೊಸ್ದಾಗಿ ಮದುವೆ ಆಗಿದ್ದೀರಾ, ಒಂದು ಫೇವ್ರೇಟ್ ಕಲರ್, ಒಂದು ತಿಂಡಿ ಕೂಡ ಗೊತ್ತಿಲ್ಲ ಅಂದರೆ ಹೇಗೆ? ಏನಿದು ಅಂತ ವೈಷ್ಣವ್ನ ಕೇಳ್ತಿದ್ದಾರೆ ಸುಪ್ರೀತ್ ಅವರು. ಇದರಿಂದ ಲಕ್ಷ್ಮಿಗೆ ತುಂಬಾ ಬೇಜಾರಾಗ್ತದೆ. ಈ ಕಡೆ ವೈಷ್ಣವ್ಗೂ ಕೂಡ ಬೇಜಾರಾಗ್ತದೆ, ಲಕ್ಷ್ಮಿಯವ್ರ ಮನಸ್ಸಿಗೆ ಬೇಜಾರಾಗತ್ತೆ ಅಂತ. ತನ್ನ ಬಗ್ಗೆ ಒಂದು ಚೂರು ಕೂಡ ತನಗೆ ಗೊತ್ತಿಲ್ವಲ್ಲ ಅನ್ನೋ ಬೇಜಾರು ಲಕ್ಷ್ಮಿಯನ್ನು ತುಂಬಾ ಕಾಡ್ತದೆ. ಆದರೆ ಕಾವೇರಿ ಅವ್ರಿಗಂತೂ ಇದೆಲ್ಲ ಫುಲ್ ಖುಷಿ ಆಗ್ತದೆ, ಮಜಾ ಮಾಡ್ತಿದ್ದಾರೆ. ಆದರೆ ಇವ್ರು ಏನೇ ಮಾಡಿದ್ರು ಕೂಡ ಫೈನಲ್ ಆಗಿ ಕಪಲ್ಸ್ದಲ್ಲಿ ಗೆಲ್ಲೋದು ವೈಷ್ಣವ್ ಮತ್ತು ಲಕ್ಷ್ಮಿನೇ ಅನ್ನೋದು ಸಿದ್ಧವಾದ ಮಾತು. ಬಟ್ ಹೇಗೆ ಗೆಲ್ತಾರೆ ಅನ್ನೋದನ್ನೇ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ.